ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇಗುಲದ ಹೆಸರಿನಲ್ಲಿ ರಾಜಕೀಯ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಪುತ್ತೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ದೇವಸ್ಥಾನ ಅಭಿವೃದ್ಧಿ ಸಮರವನ್ನ ನಡೆಸ್ತಾ ಇದೆ. ಬಿಜೆಪಿಯ ವಿರುದ್ಧ ತೊಡೆತಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕ ಅಶೋಕ್ ರೈ ಅವರು. ಮಹಾಲಿಂಗೇಶ್ವರ ದೇಗುಲ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಅಶೋಕ್ ರೈ ಅವರು. ಬಿಜೆಪಿ ಹಿಂದುತ್ವ ರಾಜಕಾರಣಕ್ಕೆ ಅಶೋಕ್ ರೈ ಅವರು ಇದೀಗ ಟಕ್ಕರ್ ಕೊಡ್ತಾ ಇದ್ದಾರೆ. ಕೇಸರಿ ಶಾಲನ್ನ ಧರಿಸಿ ಕಾಂಗ್ರೆಸ್ ಶಾಸಕ ಕರಸೇವೆಯನ್ನ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ಈ ಮೂಲಕ ಹಿಂದುತ್ವದ ರಾಜಕಾರಣಕ್ಕೆ ಕಾಂಗ್ರೆಸ್ನ ಶಾಸಕ ಅಶೋಕ್ ರೈ ಅವರು ನೇರವಾಗಿ ಟಕ್ಕರ್ ಕೊಟ್ಟಿದ್ದಾರೆ ಪುತ್ತೂರಿನಲ್ಲಿ. ಈ ರೀತಿಯಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯೆ ದೇವಸ್ಥಾನ ಅಭಿವೃದ್ಧಿ ಸಮರ ಇದೀಗ ಜೋರಾಗಿ ನಡೀತಾ ಇದೆ. ಬಿಜೆಪಿಯ ವಿರುದ್ಧ ತೊಡೆತಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕ ಅಶೋಕ್ ರೈ ಅವರು. ಕೇಸರಿ ಶಾಲನ್ನ ಧರಿಸಿ ಕಾಂಗ್ರೆಸ್ ಶಾಸಕರು ಕರಸೇವೆಯನ್ನ ಮಾಡಿರೋದು. ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಸ್ವತಃ ತಾವೇ ಅಲ್ಲಿ ದೇವಸ್ಥಾನದ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಈ ಮೂಲಕ ದೇವಸ್ಥಾನ ಅಭಿವೃದ್ಧಿ ಸಮರದಲ್ಲಿ ಬಿಜೆಪಿಗಿಂತ ಮೇಲುಗೈಯನ್ನು ಸಾಧಿಸುವಂತ ಪ್ರಯತ್ನಗಳು. ಪುತ್ತೂರಿನ ಕೇಸರಿ ಕೋಟೆಯಲ್ಲಿ ಕೇಸರಿ ತೊಟ್ಟ ಕೈ ಶಾಸಕ ಅಶೋಕ್ ರೈ. ಅಶೋಕ್ ರೈ ಬೆಂಬಲಿಸ್ತಾ ಇದ್ದಾರೆ ಕೆಲ ಬಿಜೆಪಿ ನಾಯಕರು. ಮಾಜಿ ಆರ್ಎಸ್ಎಸ್ ಕಾರ್ಯಕರ್ತ ಆಗಿದ್ದ ಶಾಸಕ ಅಶೋಕ್ ರೈ ದೇವಸ್ಥಾನದ ಜಾಗದಲ್ಲಿದ್ದಂತಹ ಬಿಜೆಪಿ ಮುಖಂಡನ ಅಕ್ರಮ ಮನೆ ನೆಲಸಮ ಮಾಡಿದ್ದಾರೆ. ಅಕ್ರಮ ಮನೆ ಕೆಡವಿ ದೇವಸ್ಥಾನದ ಅಭಿವೃದ್ಧಿಗೆ ಅಶೋಕ್ ರೈ ಚಾಲನೆ ಕೊಟ್ಟಿದ್ದಾರೆ. ಮಾಜಿ ಆರ್ಎಸ್ಎಸ್ ಕಾರ್ಯಕರ್ತ ಆಗಿದ್ದಂತಹ ಶಾಸಕ ಅಶೋಕ್ ರೈ ಕಾಂಗ್ರೆಸ್ನ ಶಾಸಕರು ಅಕ್ರಮ ಮನೆ ಕೆಡವಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಚಾಲನೆ ಕೊಟ್ಟಿದ್ದಾರೆ. ಇವರ ಈ ಕಾರ್ಯವನ್ನ ಕೆಲ ಬಿಜೆಪಿ ನಾಯಕರು ಕೂಡ ಬೆಂಬಲಿಸ್ತಾ ಇದ್ದಾರೆ. ರೈ ನಡೆಗೆ ಪುತ್ತೂರು ಬಿಜೆಪಿ ವಲಯದಲ್ಲೇ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ದೇವಸ್ಥಾನದ ಅಭಿವೃದ್ಧಿಗಾಗಿ ಅಶೋಕ್ ರೈ ಪಣ ತೊಟ್ಟಿದ್ದಾರೆ. ಕೇಸರಿ ಶಾಲನ್ನ ಧರಿಸಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿರೋ ದೃಶ್ಯ ನೋಡ್ತಾ ಇದ್ರಿ. ಈ ಮೂಲಕ ಬಿಜೆಪಿ ಹಿಂದುತ್ವ ರಾಜಕಾರಣಕ್ಕೆ ಅಶೋಕ್ ರೈ ಟಕ್ಕರ್ ಕೊಟ್ಟಿದ್ದಾರೆ. ದೇಗುಲದ ಜಾಗದಲ್ಲಿ ಬಿಜೆಪಿ ಮುಖಂಡನ ಅಕ್ರಮ ಮನೆಯನ್ನ ನೆಲಸಮ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಹಕಾರ ಕೊಡಿ, ಇಲ್ಲದೆ ಇದ್ರೆ ಸುಮ್ಮನಿರಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಅಶೋಕ್ ರೈ ಅವರು. ನನ್ನನ್ನ ಕೆಣಕೋದಿಕ್ಕೆ ಬರಬೇಡಿ ಅಂತ ಅಶೋಕ್ ರೈ ವಾರ್ನಿಂಗ್ ಕೊಟ್ಟಿದ್ದಾರೆ. ದೇವಸ್ಥಾನದ ಭೂಮಿಯಲ್ಲಿ ಮನೆ ಇತ್ತು, ಅದನ್ನ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಜೋರಾಗಿದೆ. ರಾತ್ರೋರಾತ್ರಿ ಬಿಜೆಪಿ ಮುಖಂಡನ ಮನೆಯನ್ನ ನೆಲಸಮ ಮಾಡಲಾಗಿದೆ. ಕೈ ಶಾಸಕ ಹಾಗೂ ಬಿಜೆಪಿ ಮುಖಂಡರ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಯಾಗಿದೆ. ನಾವು ಯಾರನ್ನು ಕೂಡ ಕೇಳೋದೇ ಇಲ್ಲ, ನೆಲಸಮ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿಯಲ್ಲೇ ಅಶೋಕ್ ರೈ ಕಾರ್ಯಕ್ಕೆ ಪರೋಕ್ಷವಾಗಿ ಬೆಂಬಲವೂ ಕೂಡ ಸಿಗ್ತಾ ಇದೆ. ಅಶೋಕ್ ರೈ ನಡೆಯ ಬಗ್ಗೆ ಮತ್ತೊಂದು ಕಡೆಯಲ್ಲಿ ಅರುಣ್ ಪುತ್ತಿಲ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಕೇಸರಿ ರಾಜಕೀಯಕ್ಕೆ ಕೇಸರಿ ಶಾಲು ಧರಿಸಿ ಅಶೋಕ್ ರೈ ಟಕ್ಕರ್ ಕೊಡ್ತಾ ಇರೋದು ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರನ್ನೇ ಕಂಗಲಾಗೋ ರೀತಿಯಲ್ಲಿ ಮಾಡಿದೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಒಂದಷ್ಟು ಬಿಜೆಪಿ ನಾಯಕರು ಕೂಡ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಕೂಡ ಅವರಿಗೆ ಬೆಂಬಲಗಳು ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಈಗ ಅಭಿವೃದ್ಧಿ ಪಾಲಿಟಿಕ್ಸ್ ನಡೀತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಏನೇ ಪಾಲಿಟಿಕ್ಸ್ ನಡೀಲಿ, ಬಟ್ ಅಭಿವೃದ್ಧಿ ಆಗ್ಲಿ ಅನ್ನೋದು ಜನರ ಆಶಯ ಆಗಿರುತ್ತೆ. ಬಟ್ ಯಾವ ರೀತಿಯಾದಂತಹ ಪಾಲಿಟಿಕ್ಸ್ ನಡೀತಾ ಇದೆ? ಕೇಸರಿ ಶಾಲ್ ಹಾಕಿ ಬಿಜೆಪಿಯವರು ಇಲ್ಲಿ ಕಣಕ್ಕಿಳಿದ್ರೆ ಕಾಂಗ್ರೆಸ್ನ ಶಾಸಕರೇ ಸ್ಥಾನದ ಜಾಗದಲ್ಲೇ ಇದ್ದ ಬಿಜೆಪಿ ನಾಯಕ ರಾಜೇಶ್ ಬನ್ನೂರ್ ಅವರ ಮನೆಯನ್ನು ಅಲ್ಲಿ ತೆರವು ಮಾಡಲಾಯಿತು. ಆ ಬಳಿಕ ಅಲ್ಲಿನ ಅಭಿವೃದ್ಧಿ ಚಟುವಟಿಕೆಗಳಿಗೆ ಒಂದು ಹಂತಕ್ಕೆ ಅಧಿಕೃತವಾಗಿ ಅಲ್ಲಿ ಚಾಲನೆ ಸಿಕ್ಕಿದಂತಾಯಿತು. ಮತ್ತು ಕರಸೇವೆಯ ಮೂಲಕ ಸ್ವತಃ ಕೇಸರಿ ಶಾಲನ್ನೇ ತೊಟ್ಟು ಅಶೋಕ್ ಕುಮಾರ್ ರೈ ಅವರು ಕರಸೇವೆಯನ್ನ ಮಾಡಿದ್ರು. ಇದು ಬಿಜೆಪಿಗೆ ಬಹಳ ದೊಡ್ಡ ಟಕ್ಕರ್. ಅಂದ್ರೆ ಪುತ್ತೂರನ್ನ ಬಿಜೆಪಿಯ ಶಕ್ತಿ ಕೇಂದ್ರ ಸಂಘ ಪರಿವಾರದ ಪ್ರಯೋಗಶಾಲೆ ಅಂತಾನೆ ಕರೀತಾರೆ. ಅಂತ ಒಂದು ಜಾಗದಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕ ಕೇಸರಿ ಶಾಲನ್ನ ಇಟ್ಟುಕೊಂಡು ಕೆಲವೊಂದು ಹಿಂದೂಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಂಥವರು ಮತ್ತು ಬಿಜೆಪಿ ಜೊತೆ ಹಿಂದೆ ಇದ್ದಂಥವರನ್ನು ಕೂಡ
ಕೂಡ ತನ್ನ ಜೊತೆಗೆ ಸೇರಿಸಿಕೊಂಡು ಅಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿರುವಂಥದ್ದು, ಬಿಜೆಪಿಗೆ ಬಹಳ ಇರುಸುಮುರುಸನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಆ ಒಂದು ಮನೆಯನ್ನು ಕೆಡವಿದ ನಂತರ ಅಲ್ಲಿ ಒಂದಷ್ಟು ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಯಿತು. ಯಾಕಂದ್ರೆ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, MLC ಕಿಶೋರ್ ಕುಮಾರ್ ಪುತ್ತೂರು ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಮನೆ ಕೆಡುವುದನ್ನು ವಿರೋಧ ಮಾಡಿದ್ರು. ಆದ್ರೆ ಅಲ್ಲಿ ಪುತ್ತೂರಿನ ಬಿಜೆಪಿಯಲ್ಲೂ ಕೂಡ 2 ಬಣಗಳಿವೆ. ಇನ್ನೊಂದು ಬಣ ಈ ವಿಚಾರದಲ್ಲಿ ತಲೆ ಹಾಕಲೇ ಇಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ಅರುಣ್ ಕುಮಾರ್ ಪುತ್ತಿಲ ಕಳೆದ ಬಾರಿ ಬಂಡಾಯ ಇದ್ರು ಕೂಡ ಸದ್ಯಕ್ಕೆ ಅವರು ಬಿಜೆಪಿಯ ನಾಯಕ, ಬಿಜೆಪಿಯಲ್ಲಿ ಸೇರ್ಪಡೆಯಾಗಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಮನೆ ಕೆಡವಿದ ವಿಚಾರಕ್ಕೆ ಆಗಿರ್ಬೋದು, ಅಶೋಕ್ ಕುಮಾರ್ ಅವರ ನಡೆಯನ್ನು ಖಂಡಿಸುವಂತ ವಿಚಾರದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬಹಳ ಮೌನವನ್ನು ವಹಿಸಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ಇದು ಪುತ್ತೂರಿನ ಬಿಜೆಪಿಯಲ್ಲಿರುವ 2 ಬಣಗಳ ಗುದ್ದಾಟವನ್ನು ಬಹಳ ಸ್ಪಷ್ಟವಾಗಿ ಈ ಒಂದು ವಿಚಾರದಲ್ಲಿ ಕಂಡು ಬರ್ತಾ ಇರುವಂತದ್ದು. ಅದರ ಜೊತೆಗೆ ಈ ಎಲ್ಲ ಘಟನೆಗಳಂದ್ರೆ ಅಶೋಕ್ ಕುಮಾರ್ ಅವರು ಮನೆ ಕೆಡದ ನಂತರ ಪರವಿರೋಧ ಚರ್ಚೆಗಳಿಗೂ ಕೂಡ ಪುತ್ತೂರಿನಲ್ಲಿ ಕಾರಣ ಆಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವತಃ ಹಿಂದೂ ಸಂಘಟನೆಗಳಿಗೆ ಸೇರಿದಂತ ಕೆಲವೊಂದು ಕಾರ್ಯಕರ್ತರೆ ಬಹಳ ಸ್ಪಷ್ಟವಾಗಿ ಬರೆದ್ರು, ಅಶೋಕ್ ರೈ ಅವರ ಈ ಕೆಲಸ ಸರಿಯಾಗಿರುವಂತದ್ದು, ದೇವಸ್ಥಾನ ಅಭಿವೃದ್ಧಿಗೆ ನಾವು ಇದಕ್ಕೆ ಬೆಂಬಲ ಕೊಡ್ತೀವಿ ಅನ್ನುವಂಥದ್ದು. ಸ್ವತಃ ಅಶೋಕ್ ರೈ ಕೂಡ ನಮಗೆ ರಾಜಕೀಯ ಇಲ್ಲದೆ ಇದಕ್ಕೆ ಬೆಂಬಲ ಕೊಡಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟು ಅವರು ದೇವಸ್ಥಾನ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಅದರ ವಿಚಾರದಲ್ಲಿ ಯಾವುದೇ ಒತ್ತುವರಿ ಆಗಿದ್ರು ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ನಾನು ತೆರವು ಮಾಡೇ ಮಾಡ್ತೀನಿ, ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೇ ಮಾಡ್ತೀನಿ ಅನ್ನುವಂಥದ್ದು. ಈ ಮೂಲಕ ಹಿಂದುತ್ವ ರಾಜಕಾರಣಕ್ಕೆ ಒಂದು ಹಂತಕ್ಕೆ, ಬಿಜೆಪಿ ಹಿಂದುತ್ವ ರಾಜಕಾರಣಕ್ಕೆ ಅಶೋಕ್ ರೈ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಟಕ್ಕರ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಮಾಜಿ RSS ಮತ್ತು ಬಿಜೆಪಿಗ ಈಗ ಕಾಂಗ್ರೆಸ್ಗೆ ಸೇರಿ ಶಾಸಕರಾಗಿರುವಂತವರು. ಹಾಗಾಗಿ ಇವರ ನಾಡಿ ಮಿಡಿತಗಳು ಬಹಳ ಸ್ಪಷ್ಟವಾಗಿ ಅವರಿಗೆ ಗೊತ್ತಿದೆ. ಹಾಗಾಗಿ ಆ ಕಾರಣಕ್ಕಾಗಿ ಅಲ್ಲಿ ಒಂದು ರೀತಿಯ ಪಾಲಿಟಿಕ್ಸ್ ನಡೀತಾ ಇರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.